ಅವ್ರ ಜೊತೆ ಸೇರಿ ಬಹಳ ಜವಾಬ್ದಾರಿಯಿಂದ ಅವತ್ತು ಶಾಂತಕುಮಾರ್ ಅವರು SP ಅವರು ಇರ್ತಾರೆ. ಅವರ ಪ್ರಯತ್ನನೂ ಕೂಡ ಇದೆ. ಜಾಗ ತೋರಿಸುವಷ್ಟರಲ್ಲಿ ಅವರು ಜಾಗ ಎಲ್ಲಿಂದ ಎಲ್ಲಿವರೆಗೂ ಇದೆ ಈ 100 ಎಕರ್ಸ್ ಬೇರೆಯವ್ರ ಪಾಲಾಗಬಾರ್ದು ಅಂತ ಪ್ಲಾಂಟೇಶನ್ಸ್ ಕೂಡ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಈ ಭಾಗದಲ್ಲಿ. 100 ಎಕರ್ಸ್, ಈ 100 ಎಕರ್ಸ್ ಅಲ್ಲಿ ಇಂಡಿಯನ್ ರಿಸರ್ವ್ ಪೊಲೀಸ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ದೇಶದ ಸುರಕ್ಷತೆಯ ಪಡೆ, ರಾಜ್ಯದ ಅಲ್ಲ ಇಡೀ ದೇಶದ ಸುರಕ್ಷತೆ ಪಡೆ. 1,000 ಪೊಲೀಸ್ ಅವರಿಗೆ ಒಂದು ಟ್ರೈನಿಂಗ್ ಅಕಾಡೆಮಿ ಇರುತ್ತೋ ಅಥವಾ ಪೊಲೀಸ್ ಅವರು 1,000 ಕುಟುಂಬದವರು ಇಲ್ಲಿ ವಾಸ ಮಾಡ್ತಾರ, ಟ್ರೈನಿಂಗ್ ತಗೊಂತಾರ. ಇಂಥದ್ದೊಂದು ದೂರದೃಷ್ಟಿಯ ಸಂಕಲ್ಪ ಹೊತ್ತು ಈ ಜಾಗಕ್ಕೆ KGF ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ 2 ಇಂಡಿಯನ್ ರಿಸರ್ವ್ ಪೊಲೀಸ್ನ ಅಲಾಟ್ ಮಾಡುವಂತ ಅವಕಾಶ ಇದ್ದಾಗ ಆ ದಿನದಲ್ಲಿ ಅತೀಕ್ ಸರ್ನ ಕರೆಸ್ತಾರೆ. ಅದನ್ನ ಬಜೆಟ್ಗೆ ಸೇರಿಸುವಂಥದ್ದಿರುತ್ತೆ, ಬಜೆಟ್ ಬುಕ್ಗೆ. ನನಗೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೊಟ್ಟಿದ್ರು ಸಾಕಾಗಿತ್ತು. ನಾನು ಚಿಕ್ಕ ಪ್ರಸಾದನ ಕೇಳಲಿಕ್ಕೆ ಹೋಗ್ತೀನಿ, ಆದ್ರೆ ಅವರು ಅಕ್ಷಯ ಪಾತ್ರೆಯನ್ನೇ ಕೊಡ್ತಾರೆ ಅನ್ನುವಂಥ ಸತ್ಯ ನನಗೆ ಅವತ್ತು ಗೊತ್ತಾಗಲಿಲ್ಲ. ಚಿಕ್ಕ ಪ್ರಸಾದ ನನ್ನ ಕ್ಷೇತ್ರಕ್ಕೆ ಪೊಲೀಸ್ ಏನೋ ಒಂದು ಟ್ರೈನಿಂಗ್ ಅಕಾಡೆಮಿ ಅಥವಾ ಪೊಲೀಸ್ ಸಂಸ್ಥೆ ಯಾವುದೇ ಒಂದು ಬಂದ್ರು ಒಂದು ಭದ್ರತೆ ಬರುತ್ತೆ ಅನ್ನುವಂಥ ನಂಬಿಕೆ. ಯಾಕೆಂದ್ರೆ ಬರುವಂತ ದಿನಗಳಲ್ಲಿ 1,000 ಎಕರೆ ಜಾಗ ಇದೆ KGFದು. KGF 1,000 ಎಕರೆ ಜಾಗದಲ್ಲಿ ಅಂದ್ರೆ ಬೆಮಲಿಂದ ವಾಪಸ್ ತಗೊಂಡಿರುವಂತ 1,000 ಎಕರೆ ಜಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಾ ಇದೆ. ಬರುವಂತ ಇಂಡಸ್ಟ್ರಿಯಲಿಸ್ಟ್ ಯಾರೇ 1,000 ಕೋಟಿ ಇನ್ವೆಸ್ಟ್ ಮಾಡುವಂತವ್ರು, 5,000 ಕೋಟಿ ಇನ್ವೆಸ್ಟ್ ಮಾಡುವಂತವ್ರು, 10,000 ಕೋಟಿ ಇನ್ವೆಸ್ಟ್ ಮಾಡುವಂತವ್ರು, ಇಂಟಿಗ್ರೇಟೆಡ್ ಮತ್ತೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಎರಡೂ ಕೂಡ KGF ಕ್ಷೇತ್ರ ಮತ್ತೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಹೊಂದಿಕೊಂಡೇ ಇರುವಂತದ್ದು. ಬರುವಂತ ಯಾವುದೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಯೋಚನೆ ಮಾಡ್ತಾನೆ, ದೂರದೃಷ್ಟಿ ಯೋಚನೆ ಮಾಡ್ತಾನೆ, KGFಗೆ ನಾವು ಒಂದು ಇಂಡಸ್ಟ್ರಿ ತಗೊಂಡು ಹೋಗ್ಬೇಕಂದ್ರೆ ಏನ್ ಲಾಭ ಇದೆ ಅಂತ. ಇತ್ತೀಚೆಗೆ 4-5 ತಿಂಗಳಲ್ಲಿ ಒಂದು ಟಾಯ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಅನ್ನುವಂಥ ವಿಚಾರದಲ್ಲಿ ಮಾತನ್ನೇ ಮಾತಾಡದೆ ನಡೆದಂತ ಪುಣ್ಯ ಪುರುಷರು ಇವತ್ತು KGF ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರ, ಇಡೀ ಜಿಲ್ಲೆಗೆ ಒಂದು ಭವಿಷ್ಯವನ್ನ ಕಟ್ಟಲಿಕ್ಕೆ ನಿಸ್ವಾರ್ಥ ಮನೋಭಾವವನ್ನ ಮೈಗೂಡಿಸ್ಕೊಂಡು ಯಾವುದೇ ಅವಮಾನಕ್ಕೆ, ಯಾವುದೇ ಆಲೋಚನೆಗಳಿಗೆ ಧೃತಿಗೆಡದೆ ತನ್ನ ಜೀವನವನ್ನೇ ದಾರಿದೀಪವಾಗಿ ತೋರಿಸಿದಂತ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ತಂದೆಯ ಸಮಾನರು, ನಮಗೆ ಮಾರ್ಗದರ್ಶಕರು, ಪುಣ್ಯ ಪುರುಷರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಾಗಲ್ಲ ಅಂತ ಅವರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. KGF ಕ್ಷೇತ್ರದಲ್ಲಿ ಒಂದು ಗಡಿ ಭಾಗ ಅಂತ KGF ಕ್ಷೇತ್ರನ ಯಾವಾಗಲೂ ಕಡೆಗಣಿಸಿದ್ದಾರೆ ಅಂತ 50 ವರ್ಷಗಳ ಕಾಲ ಏನೂ ಅಭಿವೃದ್ಧಿ ಆಗಲಿಲ್ಲ ಅನ್ನೋಂಥ ಪತ್ರಿಕೆಯಲ್ಲಿ ಅವತ್ತು ನಾನು ಕೇಳ್ತಾ ಇರುವಂಥ ಎಷ್ಟೋ ಸಂದರ್ಭ ಬಂದಾಗ ಅದನ್ನ
ಅಂತ 50 ವರ್ಷಗಳ ಹಿಂದೆ ಏನೇನು ಆಗ್ಲಿಲ್ಲ ಅನ್ನುವಂಥ ಸಮಸ್ಯೆಗಳಿಗೆ ಗಟ್ಟಿಯಾಗಿ ನಿಂತು ಧ್ವನಿಯಾಗಿ ನಿಂತು ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ರಲ್ಲಿ ಅವರು ಇವತ್ತು ಅವರ ದಿಟ್ಟ ಹೆಜ್ಜೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಅವರು ಇವತ್ತು ಈ ವೇದಿಕೆಯಲ್ಲಿ ಬರುವಂತ ನಂಬಿಕೆ ನನಗೆ ರಾತ್ರಿ ಸಂಜೆ 7-8 ಗಂಟೆವರೆಗೂ ಕೂಡ ಇರಲಿಲ್ಲ. ಆದರೂ ಅವರ ಛಲ, ಅವರ ದಿಟ್ಟ ಹೆಜ್ಜೆ, ನಡೆ ಸರ್ಕಾರಕ್ಕೆ ಮಾದರಿಯಾಗಿದೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಇಲಾಖೆಯನ್ನ ಕೊಡ್ಲಿ, ಆ ಇಲಾಖೆಯಲ್ಲಿ ಜವಾಬ್ದಾರಿಯನ್ನ ತಗೊಂತಾರೆ, ಆ ಇಲಾಖೆಯಲ್ಲಿ ಬರೋ ಎಲ್ಲ ಸಮಸ್ಯೆಗಳನ್ನ ನುಂಗಿ ಮೌನವಾಗಿ ಉತ್ತರವನ್ನ ಕೊಡುವಂತ ಒಂದು ದಿಟ್ಟ ನಾಯಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಅವ್ರನ್ನ ಏನಾದ್ರೂ ಇವತ್ತು ವೇದಿಕೆಯಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಪುಣ್ಯ ಇರ್ಬೋದು, ಇಲ್ಲ ಕ್ಷೇತ್ರದ ಪುಣ್ಯ ಇರ್ಬೋದು, ನನ್ನ ಜನತೆಯ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಂದರ್ಭ ಬಂದಾಗ ಸಂದರ್ಭಕ್ಕೆ ಸಮಸ್ಯೆಗೆ ಮನುಷ್ಯ ಇವತ್ತು ಅವರಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೋಡ್ತಾನೂ ಇದ್ದೀನಿ ಅಂತ ಹೇಳಕ್ಕೆ ನಾನು ಇವತ್ತು ಗೌರವಿಸ್ತೀನಿ. ಅವರನ್ನ ಮನದಾಳದ ಮಾತುಗಳಿದು, ನಾನು ಅವ್ರನ್ನ ಮನಸ್ಸಿಂದ ಗೌರವಿಸ್ತೀನಿ. ಈ ವೇದಿಕೆಯಲ್ಲಿ ಇವತ್ತು KGF ಕ್ಷೇತ್ರಕ್ಕೆ ನೀವು ಏನು ಭೂಮಿ ಪೂಜೆ ಮಾಡಿದ್ದೀರಾ, ಯಾವ ಮನಸ್ಸಿಂದ ಸಂಕಲ್ಪ ಮಾಡಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಏನಿತ್ತು ನನಗೆ ಗೊತ್ತಿಲ್ಲ, ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಿತ್ತು, ನಾವು ನಿಮ್ಮನ್ನ ಸಂಪರ್ಕ ಮಾಡೋ ಧೈರ್ಯ ಮಾಡಲಿಲ್ಲ, ಮನೆವರೆಗೂ ಬಂದು ನಾವು ಯಾವ ರೀತಿ ನಿಮಗೆ ತೊಂದರೆ ಕೊಡೋದು ಅನ್ನುವಂಥ ಯೋಚನೆ ಮಾಡಿದಾಗ ನಿಮ್ಮ ಆಲೋಚನೆ, ನಿಮ್ಮ ದೃಢ ಸಂಕಲ್ಪ, ನಿಮ್ಮ ನಾಯಕತ್ವದ ಗುಣಗಳು, ಲಕ್ಷಣಗಳು ನಮಗೆ ಮುಂದೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಯಾವುದೇ ಇಲಾಖೆಯನ್ನ ಅಲಂಕರಿಸಿದಾಗ ಅದಕ್ಕಿಂತ ಇನ್ನೂ ಜವಾಬ್ದಾರಿಯಾಗಿರುವಂತ ಇಲಾಖೆನ ಅವರು ಕುತ್ಕೊಳ್ಳುವಂತ ಅರ್ಹತೆ, ಸ್ಥಾನಮಾನಗಳನ್ನ ಅಲಂಕರಿಸುವ ಎಲ್ಲ ಶಕ್ತಿ, ಗೌರವ ಇದ್ರೂ ಕೂಡ ಯಾವುದು ಕೊಟ್ಟರು ಅವರು ಗೌರವವಾಗಿ ನಡ್ಕೊಳ್ಳುವಂತ ವ್ಯಕ್ತಿ ಅನ್ನುವಂಥದಕ್ಕೆ ಇವತ್ತು ಸ್ಫೂರ್ತಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಅವರ ಸೌಮ್ಯ ಸ್ವಭಾವವನ್ನ ನಾನು ಮೆಚ್ತೀನಿ ಅಂತ ಹೇಳ್ತಾ, ಇವತ್ತು ಏನು ವೇದಿಕೆಯನ್ನ ಅಲಂಕರಿಸಿದ್ದಾರೆ SN ನಾರಾಯಣ ಸ್ವಾಮಿ ಅಣ್ಣ ಅವರು, ಬಂಗಾರಪೇಟೆದ ಶಾಸಕರು, ನನಗೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಇವತ್ತು ಬೆನ್ನೆಲ್ಲೂ ನಿಂತು ಎರಡೂ ಕ್ಷೇತ್ರದ ಅಭಿವೃದ್ಧಿ ಮತ್ತೆ ಜಿಲ್ಲೆಯ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲುವಂತ ವಿಚಾರದಲ್ಲಿ ಮಾರ್ಗದರ್ಶಕರು ಆಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಸನ್ಮಾನಿಸುತ್ತಾ, ಅದಾದ್ಮೇಲೆ ಕ್ಯಾಸಂಬಳ್ಳಿಯ ನಾರಾಯಣ ಸ್ವಾಮಿ ಅಣ್ಣ ಅವರು ಎರಡೂ ಕ್ಷೇತ್ರದ ಸಮಸ್ಯೆಗಳ ವಿಚಾರಕ್ಕೆ ಬಂದಾಗ ಬಹಳ ಗಟ್ಟಿ ಧ್ವನಿಯಾಗಿ ಅನುಭವವನ್ನ ಹಂಚಿಕೊಳ್ತಾ, ಇವತ್ತು ಏನು XMLA ಅವರು ನಾರಾಯಣ ಸ್ವಾಮಿ ಅಣ್ಣ ಅವರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ, ಅವ್ರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ. ಈ ಜಾಗ ಹೇಗೆ ಸಿಕ್ತು ಅನ್ನುವಂತ ನಿಮಗೆ ವಿಚಾರ, ಅದರ ಗತ ಅರ್ಥ ಆಗ್ಬೇಕಾಗತ್ತೆ. ವಿಸಿಟ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಬರ್ತಾರೆ. ಬರ್ತಾ ದಾರಿಯಲ್ಲಿ ಯಾವುದು ಹಳೆಯ ಪೊಲೀಸ್ ಸ್ಟೇಷನ್ ಇದೆ, 100 ವರ್ಷಗಳ ಪೊಲೀಸ್ ಸ್ಟೇಷನ್ಗೆ ನಾನು ಕಾಲಿಡಬೇಕು ಅಂತ ಹೇಳ್ತಾರೆ. 100 ವರ್ಷಗಳ ಹಳೆ ಪೊಲೀಸ್ ಸ್ಟೇಷನ್ ಉರ್ಗಂಪೇಟಲ್ಲಿ ಇರುತ್ತೆ. ಹೋಗ್ತಾ ದಾರಿಯಲ್ಲಿ ನನ್ನನ್ನ ಮತ್ತೆ ಬಂಗಾರಪೇಟೆ ಶಾಸಕರನ್ನಿಬ್ಬರನ್ನು ಜೊತೆಲಿ ಕೂರಿಸ್ಕೋತಾರೆ. ಆಮೇಲೆ ಬಂಗಾರಪೇಟೆಯಲ್ಲಿ ಪೊಲೀಸ್ DR ಪೊಲೀಸ್ದು ಒಂದು ಕ್ವಾರ್ಟರ್ಸ್ ಇನಾಗ್ರೇಷನ್ಗೂ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಒಟ್ಟಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ KGF ನಮ್ಮ ಬೆಮೆಲ್ ಮುಂದೆ ಬರ್ತಾ ಬರ್ತಾ ಈ ಕಡೆ ಎಲ್ಲಾದ್ರೂ 100 ಎಕರೆ ಜಾಗ ಸಿಗುತ್ತಾ ಅನ್ನುವಂತ ಮಾತನ್ನ ನನ್ನ ಕಿವಿಗೆ ಹಾಕ್ತಾರೆ. 100 ಎಕರೆ ಜಾಗ ಸಿಗುತ್ತಾ, ಏನ್ ಮುಂದೆ ಮಾಡ್ತೀವಿ ಅನ್ನುವಂಥದ್ದನ್ನ ಆ ದಿನ ಹೇಳಲ್ಲ. 100 ಎಕರೆ ಜಾಗ ಬೇಕಿತ್ತು, ಸಿಗುತ್ತಾ KGF ಅಲ್ಲಿ ಅಂತ. ಆಮೇಲೆ ನನಗೆ ಯೋಚನೆ ಆಯ್ತು, ನಾನು ಮುಂದೆ ಏನು ಮಾತಾಡಲ್ಲ. ಕೋವಿಡ್ ಸಂದರ್ಭ ನಂತರ ದಿನಗಳಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ ನ ವಿಸಿಟ್ ಮಾಡ್ತಾರೆ, ಮತ್ತೆ ಅವರ ಕಾರ್ಯವೈಖರಿ ಚೆಕ್ ಮಾಡ್ತಾರೆ. ಯಾವ ರೀತಿ ನೀವು 5 ಗಂಟೆಗೆ ಯಾವ ರೀತಿ ಬೀಟ್ ಮಾಡ್ತೀರಾ, ಅದ್ರ ರಿಪೋರ್ಟ್ ಎಲ್ಲಿದೆ, ನೋಟ್ ಬರ್ದಿದ್ದೀರಾ, ಅದನ್ನೆಲ್ಲ ಚೆಕ್ ಮಾಡಿದಾಗ ನನಗೆ ಅವತ್ತು ಅರ್ಥ ಆಗುತ್ತೆ, ಅವರಿಗೆ ಯಾವುದೇ ಒಂದು ಇಲಾಖೆ ಜವಾಬ್ದಾರಿಯನ್ನ ಕೊಟ್ಟಾಗ ಅವರ ಅರ್ಹತೆ ಹೇಗಿದೆ ಅನ್ನುವಂಥದ್ದನ್ನ. ಪೊಲೀಸ್ ಬೀಟ್ ಎಷ್ಟೊತ್ತಿಗೆ ಮಾಡ್ತೀರಾ, ನೈಟ್ ರೌಂಡ್ಸ್ ಎಷ್ಟು, ಅರ್ಲಿ ಮಾರ್ನಿಂಗ್ ರೌಂಡ್ಸ್ ಏನು ಅಂತ ಅಂದ್ಬಿಟ್ಟು ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬುಕ್ ನ ವಿಸಿಟ್ ಬೀಟ್ದು ಒಂದು ವಿಸಿಟ್ದು ಬುಕ್ ಇರುತ್ತೆ, ಅದನ್ನ ನೋಡ್ತಾರೆ. ಅದನ್ನ ನೋಡ್ತಾರೆ ಅಂತ ಯಾರು ನಿರೀಕ್ಷೆ ಕೂಡ ಮಾಡಿರಲ್ಲ, ಅವ್ರು ಅಲ್ಲಿಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಆ ಥರ ಸರಳತೆಯಲ್ಲೂ ಕೆಲಸದ ವಿಚಾರ ಅಂತ ಬಂದಾಗ ದಿಟ್ಟತನ ತೋರಿಸುವಂಥದ್ದನ್ನ ನಾನು ಅವತ್ತು ಮೆಚ್ತೀನಿ. ಆ ದಿನ ನನಗೆ ಅರ್ಥ ಆಗಲಿಲ್ಲ, ಭೂಮಿ ಕೇಳ್ತಾ ಇದ್ದಾರೆ ಅನ್ನುವಂಥ ಪ್ರಯತ್ನದಲ್ಲಿ ಹುಡುಕಿದ್ವಿ. ಬಂದಾಗ ಹೇಗನ್ಸುತ್ತೋ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯವ್ರು ಬಹಳ ಸತಿ ಬಂದೋದ್ರು, ಇದೊಂಥರ ಕಾರ್ಡ್ ತರ ಇದೆ ಅಂತ ಅವ್ರ ಮನಸ್ಸಿಗೆ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ MOUs ಅಂದ್ರೆ ಸರ್ಕಾರದ ಹಂತದಲ್ಲಿ ಏನೇನು ಮಾನದಂಡಗಳಿದಾವೆ ಅವನ್ನೆಲ್ಲ ಅವರು ಪರಿಪೂರ್ತಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವ್ರು ಯೋಚನೆ ಮಾಡ್ತಾರೆ, KGF ಅಲ್ಲಿ ವಿಶಿಷ್ಟತೆ ಏನಿದೆ, ವೈವಿಧ್ಯತೆ ಏನಿದೆ, ನಾವು KGFಗೆ ಒಂದು ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕಂದ್ರೆ ಏನ್ ಅದ್ರಲ್ಲಿ ಲಾಭ ಏನು ಅಂತಂದ್ರೆ, ಇಲ್ಲಿ ಸ್ಕಿಲ್ಡ್ ಲೇಬರ್ಸು,
ಸೆಮಿ ಸ್ಕಿಲ್ಡ್ ಲೇಬರ್ಸು, ITA ಕಾಲೇಜು, ಡಿಪ್ಲೊಮಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅದರ ಜೊತೆಯಲ್ಲಿ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಷ್ಟು 2 ಗಂಟೆ ಕಾಲದಲ್ಲಿ ಚೆನ್ನೈ ಪೋರ್ಟ್ಗೆ ತಲುಪುವಂಥದ್ದು ಇರೋದ್ರಿಂದ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ತರೋದಕ್ಕೆ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲಿದೆ. ಇದು ಪೊಲೀಸ್ ಟ್ರೈನಿಂಗ್ ಬಟಾಲಿಯನ್ ಪಕ್ಕದಲ್ಲಿ ನೆಕ್ಸ್ಟ್ ಫಾರೆಸ್ಟ್ ಏರಿಯಾ ಇದೆ. ನನ್ನ ಕ್ಷೇತ್ರ ಹೊಂದಿಕೊಂಡು ಬಂಗಾರಪೇಟೆ ಕ್ಷೇತ್ರ ಕೂಡ ಹೊಂದಿಕೊಂಡು ಇದು ಫಾರೆಸ್ಟ್ ನೆಕ್ಸ್ಟ್ ಇದೆ. ಬೇರೆ ಈ ಥರ ವಾತಾವರಣ ಎಲ್ಲೂ ಕೂಡ ಸಿಗಲ್ಲ ಇಡೀ ರಾಜ್ಯದಲ್ಲಿ. 30 ಎಕರೆಯಲ್ಲಿ ನಂದಿ ಬೆಟ್ಟದಲ್ಲಿ ಕೊಟ್ಟಿದ್ದಾರೆ, 100 ಎಕರೆಯಲ್ಲಿ KGF ಕ್ಷೇತ್ರಕ್ಕೆ ಇಂಥ ರಿಸರ್ವ್ ಪೊಲೀಸ್ ಟ್ರೈನಿಂಗ್ ಬಟಾಲಿಯನ್ ಕೊಟ್ಟಿದ್ದಾರಾ, ಅಥವಾ ಇದೊಂದು ಕ್ಯಾಂಪಸ್ ಆಗುತ್ತಾ, ಅಕಾಡೆಮಿ ಆಗುತ್ತಾ, ಇಂಥ ದೂರದೃಷ್ಟಿನ ಅವ್ರ ಮನಸ್ಸಲ್ಲಿ ಇದ್ದಿದ್ದಕ್ಕೋಸ್ಕರ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ಯಾರ್ಯಾರು 25 ವರ್ಷಗಳಿಂದ ನಮ್ಮ KGF ಕ್ಷೇತ್ರದಿಂದ, ಬಂಗಾರಪೇಟೆ ಕ್ಷೇತ್ರದಿಂದ ವಿದ್ಯಾವಂತ ಯುವಕರು ಯುವತಿಯರು ಉದ್ಯೋಗವನ್ನ ಆರಿಸಿ ಬೇರೆ ಬೇರೆ ಕಡೆ ಹೋಗಿ ತಮ್ಮ ಜೀವನವನ್ನ ಅಂದ್ರೆ ಉದ್ಯೋಗವನ್ನ ಆರಿಸಿ ಬೇರೆ ಕಡೆ ಹೋಗಿ ದುಡಿದು ಬದುಕ್ತಾ ಇರುವಂತ ಕೈಗಳಿಗೆ ಬರುವಂತ ದಿನಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಇದು ಒಂದು ಶಕ್ತಿ. ಅಂದ್ರೆ ರಕ್ಷಣಾ ಪಡೆ ಒಂದು ಶಕ್ತಿ. ಯಾರೋ ಒಬ್ಬ ಧೈರ್ಯದಿಂದ ಒಂದು ಇನ್ವೆಸ್ಟ್ ಮಾಡೋದು KGF ಬರ್ಬೇಕಂದ್ರೆ ಇದು ಒಂದು ಮೊದಲನೇ ಅಡಿಪಾಯವನ್ನ ಮಾಡಿದ್ದಾರೆ. 100 ಎಕರೆ ಜಾಗದಲ್ಲಿ ಹಂತವಾಗಿ ಅಭಿವೃದ್ಧಿಯನ್ನ ಮಾಡ್ತಾರೆ. ಇವತ್ತು 30 ಕೋಟಿ ಅನುದಾನದಲ್ಲಿ ಇಲ್ಲಿ ಟ್ರೈನಿಂಗ್ ಕ್ಯಾಂಪಸ್ ಬರುತ್ತೆ, ಅದಾದ್ಮೇಲೆ ಅವ್ರ ಕ್ವಾರ್ಟರ್ಸ್ ಬರುತ್ತೆ. KGFನ ಘಟ್ಟ ವೈಭವನ್ನ ಮರುಕಳಿಸುವಂತ ಚರಿತ್ರೆ ಇದು ಅಂತ ಹೇಳಲಿಕ್ಕೆ ಈ ದಿನಾನ, ಈ ಸಮಯನ, ಈ ಪುಣ್ಯ ಸಮಯನ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವೇದಿಕೆಯ ಮುಖಾಂತರ ವೇದಿಕೆಯಲ್ಲಿ ಅಲಂಕರಿಸಿರುವ ಎಲ್ಲ ಗಣ್ಯರಿಗೆ ಮತ್ತೆ ನನ್ನ ಮಾರ್ಗದರ್ಶಕರು, ಹಿತಚಿಂತಕರು, ಚಿಂತೆಯ ಬಗ್ಗೆ ಮತ್ತೆ ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಇಂಥ ಒಳ್ಳೆಯ ಹೆಜ್ಜೆ ಗುರುತಾಗಿ ಮತ್ತೆ ಕ್ರಾಂತಿಯ ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಾಗಲ್ಲ. ಪೊಲೀಸ್ ಭದ್ರತೆಯ ಪಡೆಯನ್ನ ಈ ಭಾಗದಲ್ಲಿ ನೆಲೆ ಊರುವಂತ ಮಾಡುವಂತ ಹೆಜ್ಜೆಯ ಗುರುತು ಇದು. ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ದಿನ ಅಂತ ಹೇಳ್ತಾ ನಾನು ಈ ಒಂದು ಭೂಮಿ ಪೂಜೆಗೆ ಬಂದಿದ್ದಾರೆ. ಅವರಿಗೆ ನಾನು ಗೌರವವನ್ನು ತೋರಿಸ್ತಾ ಇಡೀ ಕ್ಷೇತ್ರದ ಜನ ಪರವಾಗಿ ಕೂಡ ನಾನು ಅಭಿನಂದಿಸ್ತೀನಿ. ಇವತ್ತು ಏನು ನೀವು KGF ಕ್ಷೇತ್ರದ ಜನ, ಬಂಗಾರಪೇಟೆ ಕ್ಷೇತ್ರದ ಜನ ಅಭಿಮಾನದಿಂದ ಬಂದಿದ್ದೀರಾ, ಇವತ್ತು ಅವರಿಗೆ ತೋರಿಸ್ತಾ ಇದ್ದೀರಾ, ಗೌರವವನ್ನು ತೋರಿಸ್ತಾ ಇದ್ದೀರಾ. ಇದು ನಾವು ಮಾಡಿರುವಂತ ಪುಣ್ಯ. ಇಲ್ಲ ಅಂದ್ರೆ ಇಂಥ ಎಲ್ಲಾ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ KGFಗೆ ತರ್ತೀನಿ ಅನ್ನುವಂಥ ನಂಬಿಕೆ ನನಗೆ ಇರಲಿಲ್ಲ. ನಾವು ಏನು ಅಂಬೇಡ್ಕರ್ ಜ್ಞಾನ ಮಂದಿರ ಮಾಡಬೇಕು ಅಂತಿದ್ದೀವಿ, ಸೈನ್ಸ್ ವಿಜ್ಞಾನ ಕೇಂದ್ರವನ್ನ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವೆಲ್ಲದಕ್ಕೂ ಕೂಡ ಈ ಒಂದು ಸುರಕ್ಷತೆಯ ಅವಶ್ಯಕತೆ ಇತ್ತು. ಇಲ್ಲಿ ಒಂದು ಪೊಲೀಸ್ ಟ್ರೈನಿಂಗ್ ಪಡೆ ಈ ಜಾಗದಲ್ಲಿದ್ರೆ ಬೇರೆ ಯಾರು ಅಲ್ಲಿ ಭೂಮಿಯ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಇಂಥ ಯಾವುದೋ ಒಂದು ಕ್ಷೇತ್ರಕ್ಕೆ ನಾವು ಯಾವ ರೀತಿ ಮಾದರಿ ಆಗ್ತೀವಿ, ನನ್ನಿಂದ ಏನ್ ಸೇವೆ ಆಗಿದೆ, ಯಾವ ರೀತಿ ಜನ ನನ್ನನ್ನು ಗುರುತಿಸಿದ್ದಾರೆ, ಅವರಿಗೆ ಯಾವ ರೀತಿ ನಾನು ಗೌರವ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಇದೊಂದು ಆಲೋಚನೆಯ ಜೊತೆಯಲ್ಲಿ ಇದೊಂದು ಗೌರವದ ಸಂಕೇತ. ಇವೆಲ್ಲ ಇಲಾಖೆಗಳು, ಯಾವುದೇ ಇಲಾಖೆ ಆಗ್ಲಿ, ಇವತ್ತು KGF ಕ್ಷೇತ್ರದಲ್ಲಿ ನೆಲೆ ಊರಬೇಕು. ಕಾಂಗ್ರೆಸ್ ಪಕ್ಷದ ಮುಖಂಡರ ನಡೆಯನ್ನ ನಾನು ಅಭಿನಂದಿಸ್ತೀನಿ, ಆರಾಧಿಸ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾರ್ಯಾರು ಗೌರವವಾಗಿ ದೂರದ ಊರುಗಳಿಂದ ಬಂದಿದ್ದೀರಾ, ಇದು ನಮ್ಮ ಕ್ಷೇತ್ರಕ್ಕೆ ಒಲಿದು ಬರ್ತಾ ಇರುವಂತ ಲಕ್ಷ್ಮಿ ಸರಸ್ವತಿ ಅಂತ ನಾವು ನೆನೆಸ್ಬೇಕು. ಯಾವತ್ತು KGF ನಲ್ಲಿ ಗತ ವೈಭವ ಮರುಕಳಿಸ್ಲೇ ಇಲ್ಲ ಅಂತ ನಾವು ಪತ್ರಿಕೆಯನ್ನ ಓದ್ತಾ ಇದ್ವಿ. ಬರುವಂತ ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಕ್ರಾಂತಿಯನ್ನ ಮತ್ತೆ ಸುರಕ್ಷತೆ ಪಡೆಯನ್ನ ಬರುವಂತ ದಿನಗಳಲ್ಲಿ KGF ಮಾದರಿ ಆಗತ್ತೆ, ಬಂಗಾರಪೇಟೆ KGF ಕ್ಷೇತ್ರ ಎರಡೂ ಮಾದರಿ ಆಗತ್ತೆ ಅಂತ ಆ ದೂರದೃಷ್ಟಿಯಿಂದ ನಮ್ಮ ಸರ್ಕಾರ, ಮುಖಂಡರು, ಮಂತ್ರಿಗಳು ಸೇವೆ ಮಾಡಿದ್ದಾರೆ ಅಂತ ಅದ್ರ ಎಲ್ಲ ಫಲಾನು ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಆಶೀರ್ವಾದ ಲಭಿಸಬೇಕು. ನನ್ನ ಇಡೀ ಕ್ಷೇತ್ರದ ಜನತೆಯ ಆಶೀರ್ವಾದ ಅವರಿಗೆ ಮುಂದೆ ಬರುವಂತ ದಿನಗಳಲ್ಲಿ ಉನ್ನತ ಸ್ಥಾನದಕ್ಕೆ ಹೋಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತು. ಗೃಹ ಸಚಿವರ ಸೇವಾ ಕೈಂಕರ್ಯ ಹಾಗೂ ದೃಢ ಸಂಕಲ್ಪದ ಹೆಮ್ಮೆ ಕಾರ್ಯವನ್ನು ವಿಶೇಷ ದಾಟಿಯಲ್ಲಿ ಅರುಹಿ ವೇದಿಕೆಯ ಕಳೆಯನ್ನು ಹೆಚ್ಚಿಸಿದ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಎಂ ರೂಪಕಲಾ ಶಶಿಧರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಅಂತ, ಯಾಕೆಂದ್ರೆ ನನಗೆ ಸ್ವಲ್ಪ ಈ ಕಟ್ಟಡ ಕಟ್ಟೋದ್ರ ಬಗ್ಗೆ ಅನುಭವ ಇದೆ. ಕಾಂಟ್ರಾಕ್ಟರ್ ಅಲ್ಲ ನಾನು, ಆದ್ರೆ ಅನುಭವ ಯಾಕಿದೆ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಕಟ್ಟಡಗಳು ಕಟ್ಟಿಸ್ತಾ ಇರ್ತೀವಿ. ಹಾಗಾಗಿ
ನಾನು ಅವ್ರಿಗೆ ಹೇಳಿದೆ, ಇವಾಗ ಅಡಿಗಲ್ ಹಾಕಿದ್ದೀನಪ್ಪ, ಇನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಅಂತ. ಇಂಥ ಪ್ರಶ್ನೆಗಳು ಕೇಳೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಹೇಳಿದ್ರು, ಸರ್ ಈಗ ತಾನೇ ಟೆಂಡರ್ ಕರೆದ್ಬಿಟ್ಟಿದೀವಿ, ಆಗ್ಲೇ ಇನ್ನು 15 ದಿವಸಕ್ಕೆ ಟೆಂಡರ್ ಪ್ರಕ್ರಿಯೆ ಮುಗಿಯುತ್ತೆ, ಇನ್ನ 1 ತಿಂಗಳೊಳಗಾಗಿ ಇಲ್ಲಿ ಕೆಲಸ ಪ್ರಾರಂಭ ಆಗಬೇಕು. ಅದನ್ನ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ, ಅವರು ಒಪ್ಕೊಂಡಿದ್ದಾರೆ. 11 ತಿಂಗಳಲ್ಲಿ ಫಸ್ಟ್ ಫೇಸ್ 30 ಕೋಟಿ ರೂಪಾಯಿ ಕೆಲಸ ಮುಗಿಯುತ್ತೆ. ನಿಮಗೆ 1,000 ಜನ ಅವರ ಕುಟುಂಬಗಳು ಇರ್ತವೆ, ಮತ್ತು ಯಾರು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅವರು ಕೂಡ ಇರ್ತಾರೆ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ನಿಧಾನವಾಗಿ ಮದುವೆ ಆಗ್ತಾರೆ ಪೊಲೀಸ್ನವರು, ಅಲ್ವೇನಪ್ಪ? ನಾವು ಈಗ ಅವರಿಗೆ ಕೂಡ ಕ್ವಾರ್ಟರ್ಸ್ ಕಟ್ಟಿ ಇಲ್ಲಿ 1,000 ಪೊಲೀಸ್ನವರು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡು ಇಲ್ಲಿ ಇರ್ತಾರೆ. ಅದಕ್ಕಾಗಿ ಬಹಳ ಸಂತೋಷದಿಂದ ನಾನು ಈ ಒಂದು ಅಡಿಗಲ್ಲನ್ನು ಹಾಕಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.